ಓಕೆ ಹೇಳೋದಾ? ಓಕೆ. ದಿನಾಂಕ 19/3/2026ರಂದು APMC ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು KIDB ಝೋನಲ್ ಆಫೀಸ್ನಲ್ಲಿ ಒಂದು ಫೋರ್ಜರಿ ಆ್ಯಂಡ್ ಚೀಟಿಂಗ್ ರಿಲೇಟೆಡ್ ಇನ್ಸಿಡೆಂಟ್ ನಡೆದಿರೋರ ಬಗ್ಗೆ ಒಂದು ಪ್ರಕರಣ ವರದಿ ಆಗ್ತದೆ. ಈ ಕುರಿತು APMC ಪೊಲೀಸ್ ಸ್ಟೇಷನಲ್ಲಿ 65/26 ಅಡಿಯಲ್ಲಿ ಒಂದು FIR ದಾಖಲಾಗಿರುವಂಥದ್ದು. ಇದರ ಮುಖ್ಯ ಸಾರಾಂಶ ಏನಂತಂದರೆ, KIDB ಝೋನಲ್ ಆಫೀಸ್ ಬಳ್ಳಾರಿಯಲ್ಲಿ ಸುಮಾರು 2022ರಿಂದ 2026ರವರೆಗೂ ಹೆಚ್ಚು ಕಮ್ಮಿ 16,17,98,000 ಹಣವನ್ನು KIDBಗೆ ಸಂಬಂಧಪಟ್ಟಿರುವಂತಹ ಒಂದು ಫಂಡನ್ನು ಸೈಫನ್ ಮಾಡಿದ್ದಾರೆ ಅನ್ನುವಂಥದ್ದು. ಇದರಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾ ಇರುವಂಥದ್ದು ಅದರಲ್ಲಿದ್ದಂತಹ ಟೆಂಪ್ರರಿ ಸ್ಟಾಫ್ ಎಂಪ್ಲಾಯಿ ಯಾರಿದ್ರು ಅವರ ಮೇಲೆ, ಹಾಗೆ ಅವರಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರೈವೇಟ್ ಪರ್ಸನ್ಸು, ಅದೇ ರೀತಿ ಬ್ಯಾಂಕ್ ಎಂಪ್ಲಾಯೀಸ್ಗಳ ಮೇಲೆ ಈ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇದರಲ್ಲಿ 2022ರಿಂದ ಇದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಏನಿದ್ರು KIDBಯಲ್ಲಿ, ಅವರ ಚೆಕ್ಗಳನ್ನು, ಅವರ ಸಹಿಯನ್ನು ಫೋರ್ಜ್ ಮಾಡಿಬಿಟ್ಟು ಈ ಹಣವನ್ನು ಬೇರೆ ಬೇರೆ ಇತರೆ ಅಕೌಂಟ್ಗಳಿಗೆ, ಅಂದರೆ ಸಂಬಂಧಪಡದೇ ಇದ್ದಂಥವರ ಅಕೌಂಟ್ಗಳಿಗೆ ಹಣವನ್ನು ಹಂತ ಹಂತವಾಗಿ ಕಳಿಸಿ ಈ ಹಣವನ್ನು KIDBಗೆ ಮೋಸ ಮಾಡಿರುವಂಥದ್ದೇ ಅನ್ನುವಂಥದ್ದು ಈ ಕಂಪ್ಲೇಂಟಲ್ಲಿ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ಈ ಕುರಿತು 19ನೇ ತಾರೀಕಿಗೆ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಈ ಕುರಿತು ಇನ್ವೆಸ್ಟಿಗೇಷನ್ ತುಂಬ ಪ್ರಾಥಮಿಕ ಹಂತದಲ್ಲಿರುವಂಥದ್ದು. ಆರೋಪಿಗಳ ಮೇಲೆ ಈಗಾಗಲೇ ನಾವು ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯ ನಡೀತಾ ಇದೆ. ಮೀನ್ ವೈಲ್ ನಮಗೆ ವಂಚನೆ ಮೊತ್ತ 15 ಕೋಟಿಗಿಂತ ಹೆಚ್ಚು ಇದ್ದಿದ್ದರಿಂದ ಇದು ಟೆಕ್ನಿಕಲಿ CIDಗೆ ಟ್ರಾನ್ಸ್ಫರ್ ಆಗುವಂತಹ ಪ್ರಕರಣ. ಈ ಕುರಿತು ಕೂಡ ನಾವು ಮುಂದಿನ ಒಂದು ಪರಿಶೀಲನೆ ಮಾಡಿ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ಇದನ್ನ KIDB ಇಂಟರ್ನಲ್ ಅವರ ಪರಿಶೀಲನೆಯಲ್ಲಿ, ಅವರ ಇಂಟರ್ನಲ್ ಆಡಿಟ್ ಅಲ್ಲಿ ಅವರಿಗೆ ಗಮನಕ್ಕೆ ಬಂದಿದ್ದು, ಅವರುಗಳೇ ಇದನ್ನ ಕರೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಇದನ್ನ ವರದಿ ಮಾಡಿರುವಂತದ್ದಿದೆ. ಈಗ ಅದು ಅವರು ಆರೋಪಿತರಾಗಿದ್ದಾರೆ. ಅಲ್ಲಿದ್ದಂತಹ ಒಬ್ಬ ಟೆಂಪ್ರರಿ ಎಂಪ್ಲಾಯಿ, ಅಂದ್ರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಇದ್ದಂಥವನು ಅದನ್ನ ಮಾಡಿದ್ದಾನೆ ಅಂತ ಅವ್ರು ತಿಳಿಸ್ತಾ ಇರುವಂಥದ್ದು. ಅವನಿಗೆ ಈ ಅಕೌಂಟ್ ಅಥವಾ ಚೆಕ್ ಬುಕ್ಗಳನ್ನು ಅವನು ಕಸ್ಟೋಡಿಯನ್ ಥರ ನಿರ್ವಹಿಸ್ತಾ ಇದ್ದ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಸಿಗ್ನೇಚರ್ಗಳನ್ನ ಫೋರ್ಜ್ ಮಾಡಿದ್ದಾನೆ ಅಂತ ಅವರು ಪ್ರಾಥಮಿಕವಾಗಿ ತಿಳಿಸಿದ್ದಾರೆ. ಸೋಫಾರ್ ಯಾವುದು ಅರೆಸ್ಟ್ ಆಗಿಲ್ಲ, ಬಟ್ ನೆಕ್ಸ್ಟ್ ನಾವು ಸ್ಟೆಪ್ ತಗೊಳ್ತಾ ಇದ್ದೀವಿ. ಇದು ಲಾಸ್ಟ್ 4 years ಅವ್ರು ತಿಳಿಸ್ತಾ ಇರೋದು 2022ರಿಂದ 2026 ಕರೆಕ್ಟ್ ಪ್ರಸ್ತುತ ಫೆಬ್ರವರಿವರೆಗೆ. ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲೇ ಬರಬೇಕು. ಐ ಥಿಂಕ್ ಇದು ಅಫಿಷಿಯಲ್ ಕ್ಲೋಸ್ ಆಯ್ತು ಇಲ್ಲಿಗೆ. ಥ್ಯಾಂಕ್ ಯು. ಇದನ್ನ ಚರ್ಚೆ ಮಾಡೋಣ.